ಪ್ರಜ್ವಲ್ ಪ್ರಕರಣದಿಂದ ಮೈತ್ರಿಗೆ ಕುತ್ತು ಬಂದ್ಬಿಡ್ತು ಅಂತ ಮೈತ್ರಿ ಬಗ್ಗೆ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದೆ, ವ್ಯಂಗ್ಯವಾಡ್ತಾ ಇದೆ. ಪ್ರಜ್ವಲ್ ಪ್ರಕರಣದಿಂದ ಮೈತ್ರಿಗೆ ಕುತ್ತು ಅಂತ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ದು, ಯಾವುದೇ ಕಾರಣಕ್ಕೂ ಮೈತ್ರಿಗೆ ಭಂಗ ಇಲ್ಲ ಅಂತ BSY ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ JDS BJP ಮೈತ್ರಿ ಹಿಂಗೆ ಮುಂದುವರಿಯುತ್ತೆ. ವಿಧಾನ ಪರಿಷತ್ ಚುನಾವಣೆಯಲ್ಲೂ ಕೂಡ ನಾವು ಫ್ರೆಂಡ್ಸ್ ಆಗೇ ಇರ್ತೀವಿ. JDSಗೆ 2 ಸ್ಥಾನ, ನಮಗೆ 4 ಸ್ಥಾನ, ನಾವು ಇಷ್ಟರಲ್ಲಿ ಸ್ಪರ್ಧೆ ಮಾಡ್ತೀವಿ. ಎಲ್ಲಿ ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇನ್ನೂ ಆಗಿಲ್ಲ ತೀರ್ಮಾನ ಇಲ್ಲಿ. ಈಗಂತ ಮಾಜಿ CM ಯಡಿಯೂರಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣವರ ಈ ಒಂದು ಪೆಂಡ್ರೈವ್ ಪ್ರಕರಣ ಆರಂಭ ಆದಾಗಿನಿಂದಲೂ ಒಂದು ಅನುಮಾನ ಇತ್ತು. ಹೈಕಮಾಂಡ್ ಲೀಡರ್ಸ್ಗಳು JDS ಮೇಲೆ ಫುಲ್ ಗರಂ ಆಗಿದ್ದಾರೆ. ಈ ಮೈತ್ರಿಯ ಆಯುಷ್ಯ ಇಷ್ಟೇ, ಮುಗ್ದೋಗ್ಬಿಡುತ್ತು, ವಿಧಾನ ಪರಿಷತ್ಗೂ ಇಲ್ಲ, ಎಂಥದ್ದು ಇಲ್ಲ, ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತ ಆಗಿರುತ್ತೆ. ಇಂತಹ ಊಹಾಪೋಹಗಳ ನಡುವೆ ಯಡಿಯೂರಪ್ಪ ಕ್ಲಾರಿಟಿ ಕೊಟ್ಟಿದ್ದಾರೆ. ಚರ್ಚೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿಚಾರ ಆದ ನಂತರದಲ್ಲಿ ಮೈತ್ರಿ ಕಡಿತಗೊಳಿಸ್ತಾರೆ. ಹಾಗೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ JDS BJP ಜೊತೆ ಇರುವಂಥ ಹೊಂದಾಣಿಕೆ ಮೈತ್ರಿ ಅದಕ್ಕೇನು ಭಂಗ ಆಗೋದಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಈ ಒಂದು ಹೊಂದಾಣಿಕೆ ಮುಂದೇನೂ ಸಹ ಮುಂದುವರಿಯುತ್ತೆ ಅನ್ನೋಂಥ ಭರವಸೆಯನ್ನು ನಾನು ಕೊಡ್ತೇನೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮೈತ್ರಿ ಬಗ್ಗೆ ಸೀಟು ಹಂಚಿಕೆ ಈಗಾಗಲೇ JDS BJP ಹೊಂದಾಣಿಕೆ ಮಾಡಿಕೊಳ್ಬೇಕು ಒಂದು ನಿಶ್ಚಯ ಮಾಡಿದೆ. ಅವ್ರಿಗೆ 2 ಸೀಟ್ ಕೊಟ್ಟು ನಾವು 4 ಸೀಟ್ ಇಟ್ಕೋಬೇಕು ಅಂತ ಚರ್ಚೆ ಆಗಿದೆ. ಇವತ್ತು ಯಾರು ನಮ್ಮ ಅಭ್ಯರ್ಥಿಗಳು ಅನ್ನೋದನ್ನು ಬಹುಶಃ ಸಾಯಂಕಾಲದ ಒಳಗಾಗಿ ನಮ್ಮ ನಡ್ಡಾ ಅವರು ಡೆಲ್ಲಿನಲ್ಲಿ ಘೋಷಣೆ ಮಾಡ್ಬೋದು ಅನ್ನೋ ವಿಶ್ವಾಸ. ನೋಡಬೇಕು. ಒಟ್ಟು ಓಕೆ, ಯಡಿಯೂರಪ್ಪ ಅವರು ಇಲ್ಲ, ಮೈತ್ರಿಗೆ ಯಾವುದೇ ರೀತಿಯ ಭಂಗ ಇಲ್ಲ, ಇದು ಹೀಗೆ ಮುಂದುವರಿಯುತ್ತೆ. ಪರಿಷತ್ ಚುನಾವಣೆಯಲ್ಲೂ ಕೂಡ ಮುಂದುವರಿಯುತ್ತೆ. ಎಲ್ಲಿ ಯಾರಿಗೆ ಎಷ್ಟು ಬಿಟ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ತೀರ್ಮಾನ ಆಗಿಲ್ಲ. ಬಟ್ ಮೈತ್ರಿಗೆ ಏನು ಸಮಸ್ಯೆ ಇಲ್ಲ ಬಿಡಿ, ಇದೊಂದು ಪ್ರಕರಣದಿಂದ ಮೈತ್ರಿಗೇನೋ ಆಗ್ಬಿಡುತ್ತೆ ಅಂತೆಲ್ಲ ಊಹಾಪೋಹ ಸುಳ್ಳು ಅಂತ ಹೇಳಿದ್ದಾರೆ.